ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯುವನಿ. ದರದಲ್ಲಿ ಶ್ರೇಷ್ಠರಾದ ನನ್ನ ಗುರುಗಳಾದ ಸರ್ವೇಪಲ್ಲಿ ರಾಧಾಕೃಷ್ಣನವರನ್ನು ಸ್ಮರಿಸುತ್ತಾ, ರಾಧಾಕೃಷ್ಣನವರು 1888 ಸೆಪ್ಟೆಂಬರ್ 5ರಂದು ತಿರುತ್ತನೆ ಎಂಬ ಗ್ರಾಮದಲ್ಲಿ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ ಅವರ ಉದರದಲ್ಲಿ ಜನಿಸಿದರು. ರಾಧಾಕೃಷ್ಣನವರು ತಮ್ಮ 8ರ ಹರೆಯದಲ್ಲಿ ಜರ್ಮನ್ ಮಿಷನ್ ಶಾಲೆಗೆ ಸೇರಿದರು. ಕ್ರೈಸ್ತ ಶಾಲೆಯಲ್ಲಿ ಓದಿದ ಇವರು ಶಿಸ್ತುಬದ್ಧ ಜೀವನದ ಪರಿಪಾಲಕರಾದರು. 1909ರಲ್ಲಿ MA ಮಾಡಿಕೊಂಡು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. ಓದುವುದು ಬರೆಯುವುದು ಇವರ ನಿತ್ಯ ಹವ್ಯಾಸವಾಗಿತ್ತು. ಕಬ್ಬಿಣದ ಕಡಲೆಯಂತಿರುವ ತತ್ವಶಾಸ್ತ್ರವನ್ನ ಸುಲಿದ ಬಾಳೆಹಣ್ಣಿನಂತೆ ತಿಳಿಸುವ ಕಲೆಯೂ ಇವರಲ್ಲಿ ಕರಗತವಾಗಿತ್ತು. ಇವರು ಸಭೆಯಲ್ಲಿ ಮಾತನಾಡಲು ಪ್ರಾರಂಭಿಸಿದರೆ ಎಡರು ತೊಡರಿಲ್ಲದೆ ಕೇಳುವ ಜನರನ್ನ ಮಂತ್ರಮುಗ್ಧನಾಗಿಸುತ್ತಿತ್ತು. ತರ್ಕದಲ್ಲಿ ವಿನೋದ, ತತ್ವದಲ್ಲಿ ಕಾವ್ಯವನ್ನು ಬೆರೆಸಿ ಹೇಳುವ ಶಬ್ದಗಾರುಡಿಗರಾಗಿದ್ದರು. ತಪಸ್ಸಿಲ್ಲದೆ ಸೃಷ್ಟಿ ಇಲ್ಲ, ತಪಸ್ಸಿಲ್ಲದೆ ಸತ್ಯ ಇಲ್ಲ, ಎಲ್ಲ ಕ್ರಾಂತಿಗೂ ತಪಸ್ಸೇ ಕಾರಣವೆಂದು ನಂಬಿದ್ದರು. ಮೈಸೂರಿನಲ್ಲಿ 5 ವರ್ಷವಿದ್ದರೂ ಮೃಗಾಲಯಕ್ಕೆ ಹೋಗಿರಲಿಲ್ಲ. ಈಜಿಪ್ಟಿಗೆ 10 ಬಾರಿ ಹೋದರೂ ಈಜಿಪ್ಟುಗಳನ್ನು ನೋಡಿರಲಿಲ್ಲ. ಓದುವುದು ಮತ್ತು ಬರೆಯುವುದರೊಳಗಿನ ಆನಂದ ನೋಡುವುದರಲ್ಲಿಲ್ಲವೆಂದು ನಂಬಿದ್ದರು. ತಲೆ ಕೆಳಗಾಗಿ ಓದಿದರೆ ನಿನ್ನನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಎಂಬ ಪುಸ್ತಕಗಳನ್ನು ಬಹಳಷ್ಟು ನಂಬಿದ್ದರು. ರಷ್ಯಾದ ಕಮ್ಯುನಿಸ್ಟ್ ಸ್ಟಾಲಿನ್ ಅವರನ್ನು ಭೇಟಿಯಾಗಲು ಹಲವಾರು ದೇಶದ ರಾಯಭಾರಿಗಳು ಹಲವಾರು ತಿಂಗಳುಗಟ್ಟಲೆ ಕಾಯುತ್ತಿದ್ದರು. ಇಂತಹ ಸಮಯದಲ್ಲಿ 3 ಗಂಟೆಗಳ ಕಾಲ ಮುಕ್ತವಾಗಿ ಚರ್ಚಿಸಲು ರಾಧಾಕೃಷ್ಣನವರಿಗೆ ಸ್ಟಾಲಿನ್ ಅವರು ಅವಕಾಶ ನೀಡಿದರು. ಸುದೀರ್ಘ ಚರ್ಚೆಯ ನಂತರ ರಾಧಾಕೃಷ್ಣನವರನ್ನು ಬೀಳ್ಕೊಡುವಾಗ ರಷ್ಯಾದ ಕಮ್ಯುನಿಸ್ಟ್ ಸ್ಟಾಲಿನ್ ಅವರ ಕಣ್ಣಲ್ಲಿ ನೀರು ಹರಿಯಿತು. ರಾಧಾಕೃಷ್ಣನವರ ಹೃದಯದ ಮಾತುಗಳು ಸ್ಟಾಲಿನ್ ಅವರ ಮನಸ್ಸನ್ನೇ ಪರಿವರ್ತನೆ ಮಾಡಿತು. 1952ರಲ್ಲಿ ಉಪರಾಷ್ಟ್ರಪತಿ ಮತ್ತು 1962ರಲ್ಲಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ರಾಷ್ಟ್ರಪತಿಗಳಿಗೆ ನೀಡುವ ವೇತನ 10,000ವಿದ್ದರೂ ಇದನ್ನು 3,000ಕ್ಕೆ ಇಳಿಸಿದರು. ಮೈಸೂರಿನಲ್ಲಿ ಪ್ರಾಧ್ಯಾಪಕರಾಗಿ ವರ್ಗಾವಣೆಗೊಂಡಾಗ ವಿದ್ಯಾರ್ಥಿಗಳು ರಾಧಾಕೃಷ್ಣನವರನ್ನು ಸಾರೋಟದಲ್ಲಿ ಕುಳ್ಳಿರಿಸಿ ರೈಲು ನಿಲ್ದಾಣಕ್ಕೆ ತಂದರು. ಇಂತಹ ಕೆಲಸ ಮಾಡಿದ ಗುರುತರ ಗುರುವಿಗೆ ಈ ರೀತಿ ನಮನ ಸಲ್ಲಿಸಿದರು. ಹಲವಾರು ಪ್ರಶಸ್ತಿಗಳನ್ನು ಮತ್ತು ಹಲವಾರು ಹುದ್ದೆಗಳನ್ನು ಅಲಂಕರಿಸಿದರು. ಅಧಿಕಾರವನ್ನು ತಲೆಗೆ ಹಾಕಿಕೊಳ್ಳದೆ ಸರ್ವರಲ್ಲಿ ಒಬ್ಬರಾಗಿ ಬದುಕಿದವರು ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನವರು ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಆಲಿಸಿದ